ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಿರುವ ಮರ್ಯಾದೆ ಹತ್ಯೆಯನ್ನು ಖಂಡಿಸಿ ಗಂಗಾವತಿ ಮಾದಿಗ ಸಮಾಜದ ಮುಖಂಡರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೋರ್ಟ್ ಹತ್ತಿರವಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಸಮಾಜದವರು ಡಾ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಡಾ ಬಾಬು ಜಗಜ್ಜೀವನ್ ರಾಮ್ ವೃತ್ತದವರೆಗೆ ರ್ಯಾಲಿ ನಡೆಸಿ ಮರ್ಯಾದೆ ಹತ್ಯೆಯನ್ನು ಖಂಡಿಸಿದರು. ಇವತ್ತು ಮಾದಿಗ ಸಮಾಜ ವತಿಯಿಂದ ಹುಬ್ಬಳ್ಳಿ ತಾಲೂಕಿನ ಹೀರಾಪುರ ಗ್ರಾಮದಲ್ಲಿ ಒಬ್ಬ ದಲಿತ ಹುಡುಗ ಮೇಲ್ಜಾತಿ ಹುಡುಗಿಯನ್ನು ಮದುವೆ ಮಾಡಿಕೊಂಡಿರ್ತಾನೆ. ಯಾಕಪ್ಪ ಅಂದ್ರೆ ಅವರಿಬ್ಬರು ಲವ್ ಮಾಡಿ ಪ್ರೀತಿಸಿ ಅವರು ಮನಸ್ಸುಗಳನ್ನು ಒಂದು ಮಾಡಿಕೊಂಡು ಪೊಲೀಸ್ ಸ್ಟೇಷನಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಹುಡುಗಿ ತಂದೆ ತಾಯಿನ ಮತ್ತು ಹುಡುಗನ ತಂದೆ ತಾಯಿನ ಕರೀತಾರೆ. ಕರೆದ ಮೇಲೆ ಆ ಹುಡುಗನ ತಂದೆ ತಾಯಿ ನೋಡಪ್ಪ ನಮ್ಮ ಹುಡುಗನ ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಮ ಹುಡುಗಿನ ಏನು ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು ತಮ್ಮ ಮಗನ ತಾವು ಕರ್ಕೊಂಡು ಬರ್ತಾರೆ. ಬಂದ ಮೇಲೆ ಅಲ್ಲಿರ್ತಕ್ಕಂಥ ಹುಡುಗಿ ತಂದೆ ತಾಯಿ ಏನು ಹೇಳಿದ್ರು ಕೂಡ ಆ ಹುಡುಗಿ ಸಂಪೂರ್ಣವಾಗಿ ಒಪ್ಪಿರಲ್ಲ, ಹುಡುಗನ ಬೇಕಂತ ಕೂತಿರ್ತಾಳೆ. ಆಮೇಲೆ ಆ ಹುಡುಗನ ಬೇಕಂದಾಗ ಆಯಿತು ನನ್ನ ಮಗ ಬೇಕಾಗಿಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಕುಟುಂಬದವರು ಎಲ್ಲರೂ
ಬಿಟ್ಟು ಹೋಗ್ತಾರೆ ಹುಡುಗಿನ. ಅಲ್ಲಿರ್ತಕ್ಕಂಥ ಪೊಲೀಸರು ಭಾಳ ಸಹಕಾರ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಮತ್ತೆ ಹುಡುಗನ ತಂದೆ ತಾಯಿನ ಕರೆದು ಮತ್ತೆ ಆ ಹುಡುಗಿನ ಅವ್ರ ಜವಾಬ್ದಾರಿ ಒಪ್ಪಿಸಿ ನೀವು ಮದುವೆ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮದುವೆ ಅಂತ ಹೇಳಿದಾಗ ಅವರು ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮದುವೆ ಮಾಡ್ಕೊಂಡು ಮತ್ತು ಅಲ್ಲಿಂದ ಹುಬ್ಬಳ್ಳಿಯಿಂದ ಧಾರವಾಡದಿಂದ ಮತ್ತೆ ಬೇರೆ ಊರಿಗೆ ಪಕ್ಕದ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಒಂದು 7 ತಿಂಗಳ ತನಕ ಇರ್ತಾರೆ. ಇದ್ದಾಗ ಅಲ್ಲಿ ಕೂಡ ದೌರ್ಜನ್ಯ ಮಾಡೋಕೆ ಹೋಗ್ತಾರೆ. ಅಲ್ಲಿ ದೌರ್ಜನ್ಯ ಮಾಡಿದಾಗ ಮತ್ತೆ ಅಲ್ಲಿಂದ ಬೇರೆ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಕಂಡಿರೋದಲ್ಲ. ಆಮೇಲೆ 7 ತಿಂಗಳ ಗರ್ಭಿಣಿ ಆಗಿರತಕ್ಕಂಥ ಒಬ್ಬ ಹೆಣ್ಣುಮಗಳನ್ನು ಹುಡುಗನ ತಾಯಿ ಮತ್ತು ತಂದೆ ಕರೆದು ಮತ್ತು ತಾಯಿ ಕಾರ್ಡು ಅವೆಲ್ಲ ಮಾಡ್ಸೋದು ಬೇಕಾಗುತ್ತಲ್ಲ, ಹಂಗಾಗಿ ಊರಿಗೆ ಕರೆಸ್ತಾರೆ. ಊರಿಗೆ ಕರೆಸಿದ ಮೇಲೆ ಅವ್ರ ಅಳಿಯ ಅವ್ರ ಅಳಿಯ ಮತ್ತು ಹುಡುಗನ ತಂದೆ ಇಬ್ಬರು ಹೊರಗಡೆ ಹೋಗ್ತಾರೆ. ಹೋದ್ಗಟ್ಲೆ ಅಲ್ಲಿ ಹೊರಗಡೆ ಹೋದಾಗ ಮತ್ತೆ ಹುಡುಗನ ತಂದೆನ ಮತ್ತೆ ಅವ್ರ ಅಳಿಯನ ಹಿಡ್ಕೊಂತಾರೆ. ಹುಡುಗನ ತಂದೆ ತಪ್ಪಿಸ್ಕೊಂಡು ಹೋಗ್ತಾನೆ. ಹೋದ್ಮೇಲೆ ಮತ್ತೆ ಅವ್ರ ಅಳಿಯನ ಹಿಡ್ಕೊಂಡು ಮತ್ತೆ ಅವರು ಮಗನನ್ನು ಫೋನ್ ಮಾಡೋಕ್ಕೆ ಕರಿತಾರ. ಇಲ್ಲ, ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗೈತಿ, ನೀನು ಬಂದ್ಬಿಡು ಅಂತ ಹೇಳ್ತಾರೆ. ಅಂದಾಗ ಅವನು ಹೋಗ್ತಾ ಇರ್ತಾನೆ. ಹೋದಾಗ ಅಲ್ಲೆಲ್ಲ ಅವ್ರ ಗಾಡಿಗಳು ಗುಂಪುಗಳು ನೋಡಿ ಮತ್ತೆ ಅವನು ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಮತ್ತೆ 10 ನಿಮಿಷನಾಗ ಪೊಲೀಸರು ಬರ್ತಾರೆ. ಅಷ್ಟೊತ್ತಿಗೆ ಇವ್ರ ಗುಂಪು ಮನೆಗೆ ಹೋಗ್ಯಾನ ಅಂತೇಳಿ ಇವ್ರ ಗುಂಪು ಸುಮಾರು ಆ ಮನೆಗೆ ದುಗ್ಗಿ ದಾಂಧಲೆ ನಡೆಸಿ ಅಲ್ಲಿರ್ತಕ್ಕಂಥ ಗರ್ಭಿಣಿ ಮಹಿಳೆ ಹತ್ಯೆವನ್ನು ಮಾಡ್ತಾರೆ. ಹತ್ಯೆ ಮಾಡಿ ಮತ್ತೆ ಹುಡುಗನ ತಾಯಿಗೆ ತೆಲಿಗೆ ಹೊಡಿತಾರೆ. ಇನ್ನೂ ಗೋಮಾದಾಗ ಹೋಗಿದ್ದಾರೆ. ಮತ್ತೆ ಇನ್ನೂ ಅವ್ರ ಹಳಿಯಾಗ ಅವ್ರ ಮಾವಾಗ ಮತ್ತು ಅವ್ರ ತಂಗಿಯರಿಗೆ ಕೂಡ ಕಾಲು ಮುರಿದು ಮತ್ತು ಕೈಗಳು ಮುರಿದಿರ್ತಾವೆ. ಹಂಗಾಗಿ ಈ ದೌರ್ಜನ್ಯವನ್ನು ಖಂಡಿಸಿ ಗಂಗಾವತಿ ತಾಲೂಕಿನಲ್ಲಿ ತಾಲೂಕು ತಹಸೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಪತಿಗೆ ಮನವಿಯನ್ನು ಕೊಡೋಕೆ ಇವತ್ತು ಎಲ್ಲ ಸಮಾಜದ ಹಿರಿಯರು ಮತ್ತು ಸಮಾಜದ ಯುವಕರು ಕೂಡ ಒಪ್ಪಿರ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅದು ಒಂದಲ್ಲ, ಹುಬ್ಬಳ್ಳಿ ಒಂದಲ್ಲ, ಬೇರೆ ಬೇರೆ ತಾಲೂಕು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ. ಇದನ್ನ ಸರಿಯಾದ ರೀತಿಯಿಂದ ಕಂಟ್ರೋಲ್ ಮಾಡಬೇಕಾಗುತ್ತೆ. ಹಂಗಾಗಿ ಇದು ಮನವಿ ಪತ್ರ ತೊಗೊಳಕ್ಕೆ ತಹಸೀಲ್ದಾರನ ಬರಬೇಕು. ಮತ್ತು ಬೇರೆದವ್ರು ಅವರು ಇವರು ಬಂದರೆ ಅವ್ರಿಗೆ ಮನವಿ ಕೊಡೋಲ್ಲ, ತಹಸೀಲ್ದಾರನ ಬರ್ಬೇಕಂತೇಳಿ ನಾನು 2 ಮಾತು. ಜೈ ಮಾದಿಗ, ಜೈ ಭೀಮ್. ಇವತ್ತು ಎಲ್ಲ ನಾವು ಕುಂದಿರ್ತಕ್ಕಂಥ ಸಮಾಜದ ಮತ್ತು ಸಂಘಟನೆ ಪಕ್ಷದ ಮುಖಂಡರುಗಳು ಮತ್ತು ಯುವಕರು ಹಿರಿಯರು ಎಲ್ಲ ಸೇರಿ ಇವತ್ತು ಒಕ್ಕೂಟದಿಂದ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಕರ್ನಾಟಕ ಸರ್ಕಾರ ಮಾದಿಗ ಸಮಾಜದ ಯುವತನಿರಲಿ ಕಾಪಾಡಲಿಕ್ಕೆ ಯೋಗ್ಯ ಇಲ್ಲದಂಥ ಸರ್ಕಾರ ಆಗಿದೆ. ಯಾಕಂದ್ರೆ ಆ ಒಂದು ಹುಡುಗಿನ ಕೊಲೆ ಮಾಡಿ ಕನಿಷ್ಠ ಅವತ್ತೇನಾದ್ರೂ ಲವ್ ಮಾಡಿರ್ಲಿಲ್ಲ. ಆ ಪೊಲೀಸ್ ಯಂತ್ರಾಂಗ ಏನು ಕರೆದಿದ್ರು ಠಾಣೆಗೆ ಕರೆದು ಅವ್ರ ತಂದೆ ತಾಯಿಗೆ ಬಿಗಿ ಮಾಡಿ ಅವ್ರ ಮೇಲೆ ಒಂದು ಕೇಸ್ ಹಾಕಿ, ನೀವೇನಾದ್ರೂ ಮಾಡಿದ್ರೆ ಕರೆವಾತಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅನ್ನೋಂಥ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಈ ಅನಾಹುತಗಳನ್ನು ಆಗ್ತಾ ಇರಲಿಲ್ಲ. ಯಾಕಂದ್ರೆ ಆ ಪೊಲೀಸ್ ಇಲಾಖೆಯ ಅವ್ರು ಇವತ್ತೇನಪ್ಪ ಅಂದ್ರೆ ಅಷ್ಟು ಕೊಲೆ ಮಾಡ್ಬೇಕಂದ್ರೆ ಅವ್ರು ಬಹಳ ರಾಜಕೀಯವಾಗಿ ಪ್ರಬಲವಾಗಿರ್ತಕ್ಕಂಥ ಸಮಾಜ, ಎಲ್ಲರೂ ರಾಜಕೀಯವಾಗಿ ಪ್ರಬಲವಿರ್ತಕ್ಕಂಥ ಸಮಾಜ ಪ್ರಿಪ್ಲಾನ್ ಮಾಡಿ ನಮ್ಮ ಸಮಾಜನ್ನ ಯುವಕನ್ನ ಕೊಲೆ ಮಾಡ್ಬೇಕಂತ ಬಂದಾಗ ಅನಿವಾರ್ಯ ಯುವಕ ಏನಪ್ಪ ಅಂದ್ರೆ ಎಲ್ಲಾ ರೀತಿಯಲ್ಲಿ ಆತ ದೈಹಿಕವಾಗಿ ಕರಾಟೆ ಕಲಿತಿದ್ದ ಮತ್ತು ಎಲ್ಲಾ ರೀತಿಯಿಂದ ಏನಪ್ಪ ಅಂದ್ರೆ ಆತ ಸ್ಟಡಿ ಆಗಿದ್ದ, ಆತ ಜೀವನ ಬಚಾವ್ ಮಾಡ್ಕೊಂಡ. ಆದ್ರೆ ಎತ್ತ ಮಗಳನ್ನ ಜೋಡು ಕೊಲೆ, ಮಗುವನ್ನ ಮತ್ತು ತಾಯಿನ ಕೊಲೆ ಮಾಡಿರ್ತಕ್ಕಂಥ ಕಟಗರು ಏನು ಹೀನ ಮನಸ್ಥಿತಿ ಇದೆಯಲ್ಲ, ಅವ್ರನ್ನ ಗಲ್ಲಿಗೇರಿಸಬೇಕು, ಇಲ್ಲಾಂದ್ರೆ ಅವ್ರ ಜೀವಾವಧಿ ಶಿಕ್ಷೆ ಹಾಕಬೇಕು ಅನ್ನೋಂತರ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಲಷ್ಟೇ ಅಲ್ಲ, ಎಲ್ಲೆಲ್ಲಿ ನಮ್ಮ ಹುಡುಗರು ಹುಡುಗಿಯರ ಲವ್ ಮಾಡಿದ್ರೆ ಪ್ರೀತಿ ಯಾರಿಲ್ಲ. 12ನೇ ಶತಮಾನ ಬಸವಣ್ಣ ಹೇಳೇನ, ಇದೇನಪ್ಪ ಅಂದ್ರೆ ಜಾತಿ ಹೋಗ್ಲಾಡಿಸ್ಬೇಕಂದ್ರೆ ಯಾರನ್ನಾದ್ರೂ ಮದುವೆ ಮಾಡಬಹುದು. ಅವರ ವೈಯಕ್ತಿಕ ಸ್ವ ಇಚ್ಛೆಯಿಂದ ಪ್ರೀತಿ ಮಾಡಿದಂತವ್ರನ್ನ ಕಟಗರ್ತನ ಕೊಲೆ ಮಾಡ್ತಾರಲ್ಲ, ಇವ್ರ ಮನುಷ್ಯತ್ವ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಪ್ರೀತಿ ಮಾಡ್ಯಾರ ನಮ್ಮ ಹುಡುಗರು ಅವ್ರನ್ನೆಲ್ಲ ಕರೆಸಿ, ಆ ಹುಡುಗರ ತಂದೆ ತಾಯಿನ ಕರೆಸಿ ನಮ್ಮ ಹುಡುಗರನ್ನ ಮೇಲೆ ಮುಂದೆ ಅಲ್ಲೇ ಆಗ್ಲಾರ್ದಂತೆ ತಡಿಬೇಕು ಸರ್ಕಾರ ಅನ್ನೋ ಮುಖಾಂತರ ಈ ಒತ್ತಾಯ ಮುಖಾಂತರ ಹೇಳ್ತಾ ಇದೀನಿ. ಯಾಕಂದ್ರೆ ಪೊಲೀಸ್ ಯಂತ್ರಾಂಗ
ತನ್ನ ಕೆಲಸ ಬಹಳ ಸ್ಟ್ರಾಂಗ್ ಆಗಿ ಮಾಡಿದ್ರೆ ಆ ಕೊಲೆ ಆಗ್ತಿರ್ಲಿಲ್ಲ, ಅನಾಹುತ ಆಗ್ತಿರ್ಲಿಲ್ಲ, ಜೋಡ್ ಕೊಲೆ ಆಗ್ತಿರ್ಲಿಲ್ಲ. ಅದೆಂತ ಕೊಲೆ, ಬಹಳ ಭಯಂಕರವಾಗಿ ಮಗು ಮತ್ತು ತಾಯಿನ ಜೋಡ್ ಕೊಲೆ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು, ಅವರು ಮನುಷ್ಯರೇ ಅಲ್ಲ, ಅವರು ಮಾನವತೆಯೇ ಇಲ್ಲ. ಅಂತರಿಗೆ ಯಾವ ಕಾನೂನು ಶಿಕ್ಷೆ ಕೊಡಬೇಕಾದ್ರೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಸೂಟ್ ಮಾಡಿದ್ರು ಕೂಡ ಕಮ್ಮಿ ಅನ್ನೋಂಥ ಮಾತನ್ನು ಕೂಡ ನಾವು ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಮಾದಿಗ ಸಮಾಜ ಎಲ್ಲಾರ ಹತ್ರ ಯಾವುದೇ ಕೆಲಸ ಇರಲಿ ಕಾಲಿ ತೋರಿಸಿ ಕೈಲು ಮಾಡ್ತಕ್ಕಂಥ ಜನಾಂಗ, ಪ್ರಾಮಾಣಿಕ ವಿಶ್ವಾಸದಿಂದ ಇರ್ತಕ್ಕಂಥ ಜನಾಂಗ. ಇವತ್ತು ಬೇರೆ ಬೇರೆ ಕಡೆ ನೋಡಿದ್ರೆ ಯಾರು ಲವ್ ಮಾಡಿದ್ರು ನಮ್ಮ ಹುಡುಗರು ಯುವಕರನ್ನ, ಬೇರೆ ಅವ್ರನ್ನ ದೇವರ ಸರಿಸಮಾನವಾಗಿ ನಮ್ಮ ಸಮಾಜ ನೋಡುತ್ತೆ. ಆದ್ರೆ ನಮ್ಮ ಹುಡುಗರು ಲವ್ ಮಾಡಿ ನೀವು ಹೀನಾತಿಸ್ಥಿತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡುತ್ತೀರಿ. ಆ ಕಾರಣಕ್ಕಾಗಿ ಇಂಥ ಏನು ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಸಮಾಜದಿಂದ ಗೋಲಿಬಾರ್ ಮಾಡಬೇಕು, ಮುಂದೆ ಅನಾಹುತ ಆಗತಕ್ಕಂಥವು ತಡಿಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಮಾಡಲಾರ್ದಂತೆ ಈ ಏನು ವರದಿ ಇದೆಯಲ್ಲ, ವರದಿ ಸತ್ಯ ವರದಿ, ಅದು ಇಮಿಡಿಯೇಟ್ಲಿ ಸರ್ಕಾರ ಒಪ್ಪಬೇಕು. ಯಾಕಂದ್ರೆ ನೀವು ಇದರಲ್ಲಿ ಈ ಸಮಾಜ ಏನು ಒಕ್ಕಟ್ಟಿದೆ, ಇವ್ರೇನು ಬರ್ತಾರ ಅಂತ ತಿಳ್ಕೊಂಡ್ರೆ ಅದು ಆ ಕಾಲ ಅಲ್ಲ. ಇವಾಗ ಬೇರೆ ನಾವು ಸಂಘದಾಗಿದ್ರು ಕೂಡ ಸಮಾಜ ಅಂತಂದ್ರೆ ಅಷ್ಟಕ್ಕೂ ಸೇರ್ತೀವಿ. ಸರ್ಕಾರಕ್ಕೆ ಮುಂದೆ ನಾವು ಪಾಠ ಕಲಿಸ್ಬೇಕಾಗ್ತದೆ. ಅವ್ರಿಗೆ ಗಲ್ಲು ಶಿಕ್ಷೆ ಕೊಡಬೇಕು, ಇಲ್ಲ ಗೋಲಿಬಾರ್ ಮಾಡಬೇಕು, ಕಠಿಣ ಶಿಕ್ಷೆ ಕೊಡಬೇಕು. ಅಖಂಡ ಭಾರತದಲ್ಲಿರ್ತಕ್ಕಂಥ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಬಸವಣ್ಣನವರು ಇವನ್ಯಾರವ ಇವ ನಮ್ಮವ ಎಂಬ 12ನೇ ಶತಮಾನದಲ್ಲಿ ಇವತ್ತಿರ್ತಕ್ಕಂಥ ಎಲ್ಲ ಕುಲಕಸವು ಮಾಡಿದಂಥ ಎಲ್ಲ ಸಮಾಜಗಳಿಗೆ ಲಿಂಗ ದೀಕ್ಷೆ ಕೊಟ್ಟಂತ ಮಹಾನ್ ವ್ಯಕ್ತಿ ಬಸವಣ್ಣ. ಆ ಬಸವಣ್ಣ ಇರ್ತಕ್ಕಂಥ 12ನೇ ಶತಮಾನದಲ್ಲಿರ್ತಕ್ಕಂಥ ಮಾದಿಗರು ಇವತ್ತೇನಪ್ಪ ಅಂದ್ರೆ ಇವತ್ತಿನ ಜಗತ್ತಿನಲ್ಲಿರ್ತಕ್ಕಂಥ ಹುಬ್ಬಳ್ಳಿ ಆದಂಥ ಘಟನೆ, ಇವತ್ತು ಮಾನ್ಯಳ ಕೊಲೆ ಆದಂಥ ಒಂದು ವಿಷಯ ಏನಪ್ಪ ಅಂದ್ರೆ ಇವತ್ತು ಮಾದಿಗ ಸಮಾಜ ಬೇರಲ್ಲ, ಇವತ್ತು 12ನೇ ಶತಮಾನದ ಲಿಂಗಾಯತರ ಸಮಾಜ ಬೇರಲ್ಲ. ಯಾಕಂದ್ರೆ 12ನೇ ಶತಮಾನದಲ್ಲಿ ಲಿಂಗ ದೀಕ್ಷೆ ಕೊಟ್ಬಿಟ್ರು ಬಸವಣ್ಣವರು. ನಾವು ಇನ್ನ ಮಾದಿಗ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕ ಮಾದಿಗರು ಅಂತ ಹೇಳ್ಕೇಸಿ ಇವತ್ತು ಸನಾತನ ಧರ್ಮದಲ್ಲಿ ಇದ್ದೀವಿ. ಅಂಥದನ್ನ ಇವತ್ತು ಮಾನ್ಯಳ ಗಂಡ ಮತ್ತು ಅವ್ರ ಕುಟುಂಬ ಇವತ್ತು ಬಸವಣ್ಣನ ದೀಕ್ಷೆ ಪಡೆದು ಅಲ್ಲಿ ಇರ್ತಕ್ಕಂಥ ತಮ್ಮ ಮನೆಯಲ್ಲಿ ಬಸವಣ್ಣನ ದೀಕ್ಷೆ ಪಡೆದು ಬಸವ ಪೂಜೆ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇರ್ತಕ್ಕಂಥ ಮದುವೆಯಾದ ಒಂದು ಇರ್ತಕ್ಕಂಥ ಸಮಾಜದಲ್ಲಿ ಮಾನ್ಯಳ ಕೊಲೆ ಆಗಿ ಇವತ್ತೇನಪ್ಪ ಅಂದ್ರೆ ಜಾತಿ ವಿಜಾತಿಗಳಾಗಿ ಬಸವಣ್ಣನ ತತ್ವ ಏನಪ್ಪ ಅಂದ್ರೆ ತತ್ವಕ್ಕೆ ವಚನಕ್ಕೆ ಮೀಸಲಾಗಿದೆ. ಈ ವಚನಕ್ಕೆ ಮೀಸಲಾಗಬಾರ್ದು. ಇವತ್ತು ಲಿಂಗಾಯತರುಗಳ ಮಠದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳೇ, ನೀವೇ ಒಬ್ಬರನ್ನ ಇವನ್ನ ಖಂಡನೆ ಮಾಡ್ರಿ. ನಿಮ್ಮ ಸಮಾಜ ಲಿಂಗಾಯತ ಸಮಾಜ ಅಂತ ಹೇಳ್ತೀರಿ, ನಮ್ಮ ಮಾದಿಗ ಸಮಾಜನ ಮಾಡ್ಕೊಂತ ಹೇಳ್ಕೇಸಿ ನೀವೆಲ್ಲ ನಮ್ಮ ಮಾದಿಗ ಸಮಾಜ ಖಂಡನೆ ಮಾಡ್ತೀರಿ. 12ನೇ ಶತಮಾನ ಇರ್ತಕ್ಕಂಥ ನೀವೆಲ್ಲ ಇವತ್ತಂದ್ರೆ ಮಾದಿಗರ ನೀವು ಇವತ್ತು ಲಿಂಗಕ್ಕೆ ನಮಗೆ ಮೋಸ ಮಾಡಿ ನಮ್ಮನ್ನು ಕೊಲೆ ಮಾಡಿ ಹತ್ಯೆ ಮಾಡಕತ್ತೀರಿ. ಇದು ಸರಿಯಲ್ಲ ಸ್ವಾಮಿಗಳೇ. ನೀವು ಎಲ್ಲ ಮಠಾಧೀಶರು ಏನಪ್ಪ ಅಂದ್ರೆ ನಮ್ಮ ಮಾದಿಗ ಸಮಾಜ ಇರ್ತಕ್ಕಂಥ ನೀವು ಇರ್ತಕ್ಕಂಥ ಎಲ್ಲರೂ ನೀವು ನಮ್ಮನ್ನ ಕೊಲೆ ಮಾಡಿ ನೀವು ಎದುರಿಸೋದಲ್ಲ. ನಮಗೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 12ನೇ ಶತಮಾನ ಬಸವಣ್ಣ ಅದನ್ನ ಈಗಿನ ಇರ್ತಕ್ಕಂಥ ನಮ್ಮ ಸಂವಿಧಾನ ಐತೆ. ಸಂವಿಧಾನದಲ್ಲಿ ಯಾವ ಜಾತಿಗೆ ಅನ್ಯಾಯ ಆದ್ರೆ ಇವತ್ತು ಸಂವಿಧಾನ ಐತೆ, ಯಾವ ಧರ್ಮಕ್ಕೆ ಅನ್ಯಾಯ ಆದ್ರೆ ಸಂವಿಧಾನ ಐತೆ. ಇವತ್ತು ಇರ್ತಕ್ಕಂಥ ಹುಬ್ಬಳ್ಳಿ ಇರ್ತಕ್ಕಂಥ ಕೊಲೆಗೈದಂತ ಎಲ್ಲ ಕೊಲೆಗಡಕರನ್ನ ಇವತ್ತು ಜೀವವಾದ ಶಿಕ್ಷೆ ಕೊಡಬೇಕು, ಇಲ್ಲಾಂದ್ರೆ ಹೆಚ್ಚಿನಲ್ಲಿ ಅವರನ್ನ ಏನಪ್ಪ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಇದೇ ರೀತಿಯಾಗಿ ನಮ್ಮ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಮಾದಿಗ ಸಮಾಜ ಮತ್ತು ಇಲ್ಲಿರ್ತಕ್ಕಂಥ ವೇದಿಕೆಗಳಿಗಂತ ಮಾನ್ಯ ವ್ಯಕ್ತಿಗಳಿಗೆ ನಾನು ಮಾತಾಡಲು ಇವತ್ತು ಇಷ್ಟಪಡುವಂಥ ಎಲ್ಲರಿಗೆ ನಾನು ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮ ಎಲ್ಲ ಪೊಲೀಸರಿಗೆ ನಾನು ಹೊಲಿಸುತ್ತಾ 4 ಮಾತನ್ನು